ಕನ್ನಡ ಸಿನಿಮಾ ರಂಗ, ಸೀರಿಯಲ್ ರಂಗದಲ್ಲಿ ಮೇಲಿಂದ ಮೇಲೆ ಆಘಾತಗಳಾಗ್ತಿರೋಂಥದ್ದು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟಿಯೊಬ್ಬರು ಇದೀಗ ಯುವ ನಟಿ ಕೇವಲ 32ನೇ ವಯಸ್ಸಿನಲ್ಲಿ ಅಪಘಾತದಿಂದ ಈಗ ಕೊನೆಯುಸಿರೆಳಿದಿದ್ದಾರೆ. ಮೂಲತಃ ಮಂಡ್ಯದವರಾದಂಥ ಈ ನಟಿ ಸದ್ಯ ಕನ್ನಡದಲ್ಲಾದಂಥ ಮಂಗಳಗೌರಿ ಮದುವೆ, ಕನ್ನಡತಿ ಇರ್ಬೋದು, ಚರಣದಾಸಿ, ಇತ್ತೀಚೆಗೆ ಬರ್ತಾ ಇದ್ದಂಥ ತ್ರಿನೇನಿ ಸೀರಿಯಲ್ನಲ್ಲೂ ಕೂಡ ನಾಯಕಿಯಾಗಿ ಪ್ರಧಾನ ಪಾತ್ರದಲ್ಲಿ ಇವರು ಕಾಣಿಸ್ಕೊಳ್ತಿದ್ರು. ಇನ್ನು ಇವರು ಪೋಷಕ ಪಾತ್ರಗಳಲ್ಲಿ ನಾಯಕಿಯಾಗಿ, ನಟಿಯಾಗಿ ಮತ್ತು ವಿಲನ್ ಪಾತ್ರಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಂಥ ಈ ನಟಿ ಇದೀಗ ದಾವಣಗೆರೆಯಿಂದ ಬಾರಂತ ಮಾರ್ಗ ಮಧ್ಯೆ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದರೆ ಪವಿತ್ರ ಜಯರಾಮ್ ಅವರು. ಪವಿತ್ರ ಜಯರಾಮ್ ಅವರು ನೋಡೋಕೆ ಕೂಡ ತುಂಬಾ ಮುದ್ದಾಗಿ ಮತ್ತು ಬೋಲ್ಡ್ ಆಗಿ ಇದ್ರು ಅಂತಲೂ ಕೂಡ ಹೇಳ್ಬೋದು. ಕೆಲವೊಂದು ಸಿನಿಮಾ ಮತ್ತುಗಳಲ್ಲಿ ಅವರು ಕೂಡ ತುಂಬಾ ಹಾಟ್ ಮತ್ತು ಬೋಲ್ಡ್ ಪಾತ್ರಗಳಲ್ಲೂ ಕೂಡ ಇವರು ಕಾಣಿಸ್ಕೊಳ್ತಿದ್ರು ಅಂತ ಹೇಳ್ಬೋದು. ಇನ್ನು ತ್ರಿನೇನಿ ಸೀರಿಯಲ್ನಲ್ಲಿ ಪ್ರಮುಖವಾದ ವಿಲನ್ ಪಾತ್ರವನ್ನು ಇವರು ಮಾಡ್ತಾಯಿದ್ರು, ನಿಭಾಯಿಸ್ತಿದ್ರು. ಸದ್ಯ ದಾವಣಗೆರೆಯಿಂದ ಕಾರ್ಯಕ್ರಮ ಮುಗಿಸಿಕೊಂಡು ವಾಪಸ್ ಮಂಡ್ಯಕ್ಕೆ ಬರೋಂಥ ಸಂದರ್ಭದಲ್ಲಿ ನಿಂತಿದ್ದಂಥ ಲಾರಿಗೆ ಡ್ರೈವರ್ ಹೊಡೆದಂಥ ಪರಿಣಾಮವಾಗಿ ಡ್ರೈವರು ಕಾಲು ಕಳೆದುಕೊಂಡಿದ್ದರೆ ಪವಿತ್ರ ಜಯರಾಮ್ ಅವರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ರು. ಏನೇ ಇರಲಿ, ಪವಿತ್ರ ಜಯರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಓಂ ಶಾಂತಿ ಅಂತ ಕಮೆಂಟ್ ಮಾಡಿ.